ಓಂ ಶಾಂತಿ. ಮುರಳಿ ದಿನಾಂಕ 16/7/2024। मीठे बच्चे, ड्रामा की यथार्थ नॉलेज से ही तुम अचल अडोल और एकरस रह सकते हो। माया के तूफान तुम्हें हिला नहीं सकते। ಶುಭಾವ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ನಾಟಕದ ಯಥಾರ್ಥ ಜ್ಞಾನದಿಂದ ನೀವು ಅಚಲ, ಅಡೋಲ ಮತ್ತು ಏಕರಸವಾಗ್ತೀರಿ. ಮಾಯೆ ಬಿರುಗಾಳಿ ನಿಮ್ಮನ್ನ ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ. प्रश्न, देवताओं का मुख्य एक कौन सा गुण तुम बच्चों में सदा दिखाई देना चाहिए? ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ದೇವತೆಗಳ ಮುಖ್ಯ ಯಾವ ಒಂದು ಗುಣ ನೀವು ಮಕ್ಕಳಲ್ಲಿ ಸದಾ ಕಾಣಿಸ್ತಾ ಇರಬೇಕು? उत्तर, हर्षित रहना। देवताओं को सदा मुस्कुराते हुए हर्षित दिखाते हैं। ಬಾಬಾ ಉತ್ತರ ಹೇಳ್ತಿದ್ದಾರೆ, ಹರ್ಷಿತವಾಗಿರುವುದು, ದೇವತೆಗಳನ್ನ ಸದಾ ನಗ್ತಾ ಇರೋದು, ಹರ್ಷಿತವಾಗಿರೋದನ್ನ ತೋರಿಸ್ಲಾಗ್ತದೆ. ऐसे तुम बच्चों को भी सदा हर्षित रहना है। कोई भी बात हो मुस्कुराते रहो। ಅದೇ ರೀತಿ ನೀವು ಮಕ್ಕಳು ಸಹ ಸದಾ ಹರ್ಷಿತವಾಗಿರ್ಬೇಕು. ಯಾವುದೇ ಮಾತಿರ್ಲಿ ಸದೈವ ನಗ್ತಾ ಇರಿ. ಕಭಿ ಭಿ ಉದಾಸಿ ಯಾ ಗುಸ್ಸಾ ನಹಿ ಆನಾ चाहिए. ಎಂದಿಗೂ ನಿಮಗೆ ಬೇಜಾರಾಗೋದಾಗ್ಲಿ ಸಿಟ್ಟಾಗ್ಲಿ ಬರಬಾರ್ದು. जैसे बाप तुम्हें राइट और रॉन्ग की समझानी देते हैं, कभी गुस्सा नहीं करते, उदास नहीं होते, ऐसे तुम बच्चों को भी उदास नहीं होना है. ಯಾವ ರೀತಿ ನೋಡಿ, ತಂದೆ ನಿಮಗೆ ಸರಿ ಮತ್ತು ತಪ್ಪಿನ ತಿಳುವಳಿಕೆಯನ್ನ ಕೊಡ್ತಾರೆ, ಎಂದಿಗೂ ಸಿಟ್ಟು ಮಾಡೋದಿಲ್ಲ, ಉದಾಸ ಆಗೋದಿಲ್ಲ. ಅದೇ ರೀತಿ ನೀವು ಮಕ್ಕಳು ಸಹ ಎಂದಿಗೂ उदास ಅಂದ್ರೆ ಬೇಜಾರಾಗಬಾರ್ದು. ओम शांति। बेहद के बच्चों को बेहद का बाप समझाते हैं। लौकिक बाप तो ऐसा नहीं कहेंगे. ಬೇಹದ್ದಿನ ಮಕ್ಕಳಿಗೆ ಬೇಹದ್ದಿನ ತಂದೆ ತಿಳಿಸ್ಕೊಡ್ತಿದ್ದಾರೆ. ಲೌಕಿಕ ತಂದೆ ಅಂತೂ ಈ ರೀತಿ ಹೇಳೋದಿಲ್ಲ. उनके तो करके 5-7 बच्चे होंगे. यहाँ तो जो सभी आत्माएं हैं आपस में ब्रदर्स है. ಲೌಕಿಕ ತಂದೆಗೆ ಬಹಳ ಮಾಡಿ 5 ಅಥವಾ 7 ಮಕ್ಕಳಿರ್ತಾರೆ. ಇಲ್ಲಿ ನಾವೇನೆಲ್ಲ ಆತ್ಮಗಳಿದ್ದೇವೆ, ನಾವೆಲ್ಲ ಪರಸ್ಪರ ಸೋದರರಾಗಿದ್ದೇವೆ. उन सबका जरूर बाप होगा. कहते भी है हम सब बाई बाई है. ಅವಶ್ಯವಾಗಿ ಎಲ್ರಿಗೂ ತಂದೆ ಒಬ್ಬರಲ್ವಾ? ಹೇಳಲಾಗ್ತದೆ, ನಾವೆಲ್ಲ ಸೋದರರಾಗಿದ್ದೇವೆ. सबके लिए कहते हैं, जो भी आएंगे उनके लिए कहेंगे हम बाई बाई है. ड्रामा में तो सभी बंधे हुए हैं, जिसको कोई नहीं जानते. ಯಾರೇನೆಲ್ಲ ಬರ್ತಾರೆ ಅವ್ರಿಗೋಸ್ಕರ ಹೇಳಲಾಗ್ತದೆ, ನಾವು ಸೋದರ ಆಗಿದ್ದೇವೆ. ನಾಟಕದಲ್ಲಿ ಎಲ್ಲರೂ ಸಹ ಬಂಧಿತ ಆಗಿದ್ದೇವೆ. ಇದನ್ನು ಯಾರೂ ಸಹ ತಿಳ್ಕೊಂಡಿಲ್ಲ. ಯಹ ನಾ ಜಾನನಾ ಬಿ ಡ್ರಾಮಾ ಮಿ ಮುಂದೆ ಹೇ. ಬಾಬಾ ಹೇಳ್ತಾರೆ, ತಿಳ್ಕೊಳ್ಳದೇ ಇರೋದು ಸಹ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಜೋ ಬಾಪ್ ಹಿ ಆಕರ್ ಸುನಾತೆ ಹೇ, ಕಥಾಯೆ ಆದಿ ಜಬ್ बैठ सुनाते हैं तो कहते हैं परमपिता परमात्माय नमः. अब वह कौन है यह जानते नहीं. ತಂದೆ ಬಂದು ತಿಳಿಸ್ಕೊಡ್ತಾರೆ. ಕತೆಗಳು ಮುಂತಾದವುಗಳನ್ನ ಕುತ್ಕೊಂಡು ಹೇಳಬೇಕಾದ್ರೆ ಹೇಳ್ತಾರಲ್ವಾ, ಪರಂಪಿತ ಪರಮಾತ್ಮಾಯ ನಮಃ. ಆದ್ರೆ ಅವರು ಯಾರು ಅಂತ ಇದನ್ನು ಯಾರೂ ಸಹ ತಿಳ್ಕೊಂಡಿಲ್ಲ. कहते हैं ब्रह्म देवता विष्णु देवता शंकर देवता, परंतु समझ से नहीं कहते. ಹೇಳ್ತಾರಲ್ವಾ, ಬ್ರಹ್ಮ ದೇವತೆ, ವಿಷ್ಣು ದೇವತೆ, ಶಂಕರ ದೇವತೆ, ಆದ್ರೆ ತಿಳುವಳಿಕೆಯಿಂದ ಈ ರೀತಿ ಹೇಳೋದಿಲ್ಲ. ब्रह्मा को वास्तव में देवता नहीं कहेंगे. देवता विष्णु को कहा जाता है.
ಬ್ರಹ್ಮನಿಗೆ ವಾಸ್ತವವಾಗಿ ದೇವತೆ ಅಂತ ಹೇಳೋದಿಲ್ಲ, ವಿಷ್ಣುವಿಗೆ ದೇವತಾ ಅಂತ ಹೇಳಲಾಗ್ತದೆ. ब्रह्मा का किसी को भी पता नहीं है, विष्णु देवता ठीक है, ಶಂಕರ್ का तो कुछ भी पार्ट है नहीं. ಬ್ರಹ್ಮನ ಬಗ್ಗೆ ಯಾರೂ ಸಹ ತಿಳ್ಕೊಂಡಿಲ್ಲ. ವಿಷ್ಣುವಿಗೆ ದೇವತಾ ಎನ್ನುವಂಥದ್ದು ಸರಿಯಾಗಿದೆ, ಆದರೆ ಶಂಕರಂದು ಏನೇನು ಪಾತ್ರ ಅಂತೂ ಇಲ್ವೇ ಇಲ್ಲ. ಉನ್ಕಿ ಬಯೋಗ್ರಫಿ ನಹಿ ಹೈ, ಶಿವಬಾಬಾ ಕಿ ತೋ ಬಯೋಗ್ರಫಿ ಹೈ. ಶಂಕರಂದೇನು ಜೀವನ ಚರಿತ್ರೆ ಇಲ್ಲ, ಆದರೆ ಶಿವಬಾಬಂದು ಬಯೋಗ್ರಫಿ ಜೀವನ ಚರಿತ್ರೆ ಇದೆ. ಅವ್ರು ಬಂದಿರೋದೇ ನಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಮಾಡಲಿಕ್ಕೆ, ಹೊಸ ಜಗತ್ತನ್ನ ಸ್ಥಾಪನೆ ಮಾಡಲಿಕ್ಕೆ. अभी एक आदि सनातन देवी देवता धर्म की स्थापना और सब धर्मों का विनाश होता है. ಈಗ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮತ್ತು ಎಲ್ಲಾ ಧರ್ಮಗಳ ವಿನಾಶವಾಗ್ತದೆ. ಸಭಿ ಕಹಾ ಜಾತೆ ಹೈ, ವಿನಾಶ ಆದ್ಮೇಲೆ ಎಲ್ಲರೂ ಹೋಗೋದೆಲ್ಲಿ? ಶಾಂತಿ ಧಾಮ್. ಶರೀರ್ ತೋ ಸಬ್ಕೋ ವಿನಾಶ ಹೋನಾ ಹೈ, ನೈ ದುನಿಯಾ ಮೇ ಹೋಂಗೆ ಹಿ ಸಿರ್ಫ್ ತುಮ್. ಎಲ್ಲರೂ ಹೋಗೋದೆಲ್ಲಿ? ಶಾಂತಿ ಧಾಮಕ್ಕೆ. ಶರೀರ ಅಂತೂ ಎಲ್ರದು ವಿನಾಶ ಆಗ್ತದೆ, ಹೊಸ ಜಗತ್ತಿನಲ್ಲಿ ನೀವು ಮಾತ್ರ ಬರ್ತೀರಿ. जो भी मुख्य धर्म है उनको तुम जानते हो, सबके तो नाम ले नहीं सकेंगे. छोटी छोटी टालियां तो बहुत है. ಏನೆಲ್ಲ ಮುಖ್ಯ ಧರ್ಮಗಳಿವೆ ಅದನ್ನೇ ತಿಳ್ಕೊಂಡಿದ್ದೀರಿ, ಎಲ್ಲರ ಹೆಸರಂತೂ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ಚಿಕ್ಕ ಪುಟ್ಟ ರೆಂಬೆ ಕೊಂಬೆಗಳು ಅನೇಕ ಇವೆ. ಪೆಹಲೆ ಪೆಹಲೆ ಹೇ ಡಿಟಿಜಮ್, ಫಿರ್ ಇಸ್ಲಾಮಿ. यह बातें सिवाय तुम बच्चों की और कोई की बुद्धि में नहीं है. ಮೊದಲಿರೋದು ಡಿಟಿಜಮ್ ಅಂದ್ರೆ ದೇವತಾ ಧರ್ಮ, ನಂತರ ಇಸ್ಲಾಂ ಧರ್ಮ. ಈ ಮಾತುಗಳನ್ನ ನೀವು ಮಕ್ಕಳ ಹೊರತಾಗಿ ಈ ಮಾತು ಯಾರ ಬುದ್ಧಿಯಲ್ಲಂತೂ ಇಲ್ವೇ ಇಲ್ಲ. अभी वह आदि सनातन देवी देवता धर्म प्राय लोप है, इसलिए बनेन ट्री का मिसल देते हैं. सारा झाड़ खड़ा है, फाउंडेशन है नहीं. ಈಗ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯ ಲೋಪ ಆಗಿದೆ, ಆದ್ದರಿಂದ ಇದನ್ನ ಆಲದ ಮರಕ್ಕೆ ಹೋಲಿಸಲಾಗ್ತದೆ. ಇಡೀ ವೃಕ್ಷ ನಿಂತ್ಕೊಂಡಿದೆ, ಆದ್ರೆ ಫೌಂಡೇಶನ್ ಅಂತೂ ಇಲ್ವೇ ಇಲ್ಲ. सबसे बड़ी आयु इस बनीन ट्री की होती है, तो इससे सबसे बड़ी आयु है आदि सनातन देवी देवता धर्म की. ಎಲ್ಲಕ್ಕಿಂತ ದೊಡ್ಡ ಆಯುಷ್ಯಿರೋದು ಆಲದ ಮರದ್ದು, ಎಲ್ಲಕ್ಕಿಂತ ದೊಡ್ಡ ಆಯುಷು ಧರ್ಮಗಳಲ್ಲಿರೋದು ಆದಿ ಸನಾತನ ದೇವಿ ದೇವತಾ ಧರ್ಮದ್ದು. वह जब प्राय लोप हो तब तो बाप आकर कहे कि अभी एक धर्म की स्थापना और अनेक धर्म का विनाश होना है, इसलिए त्रिमूर्ति भी बनाया है. ಯಾವಾಗ ಪ್ರಾಯ ಲೋಪ ಆಗ್ತದೆ ಆಗ ತಂದೆ ಬಂದು ಹೇಳ್ತಾರೆ, ಈಗ ಒಂದು ಧರ್ಮದ ಸ್ಥಾಪನೆ ಮತ್ತು ಅನೇಕ ಧರ್ಮದ ವಿನಾಶವಾಗ್ತದೆ, ಆದ್ದರಿಂದ ತ್ರಿಮೂರ್ತಿಯನ್ನು ಮಾಡಿದ್ದಾರೆ. ಪರಂತು ಅರ್ಥ ನಹಿ ಸಮಜ್ತೆ ಹೈ, ಆದ್ರೆ ಅರ್ಥ ಏನನ್ನೂ ಸಹ ತಿಳ್ಕೊಂಡಿಲ್ಲ. तुम बच्चे जानते हो ऊंच ते ऊंच भगवान है, फिर ब्रह्मा विष्णु शंकर, फिर सृष्टि पर आते हैं तो देवी देवताओं के सिवाय और कोई धर्म है नहीं. ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ, ನಂತರ ಬ್ರಹ್ಮ ವಿಷ್ಣು ಶಂಕರ, ನಂತರ ಸೃಷ್ಟಿಯಲ್ಲಿ ಬರ್ತೀರಿ ಅಂದ್ರೆ ದೇವಿ ದೇವತಾ ಧರ್ಮದ ಹೊರತಾಗಿ ಯಾವ ಧರ್ಮನೂ ಮೊದಲಿಗೆ ಇರೋದಿಲ್ಲ. ಭಕ್ತಿ ಮಾರ್ಗ ಕಿ ಬಿ ಡ್ರಾಮಾ ಮೇ ನುಂದ ಹೈ, ಭಕ್ತಿ ಮಾರ್ಗ ಇರುವುದು ಸಹ ನಾಟಕದಲ್ಲಿ ಫಿಕ್ಸ್ ಆಗಿದೆ. पहले शिव की भक्ति करते फिर देवताओं की, भारत की ही तो बात है.
ಮೊದಲು ಮೊದಲು ಶಿವನ ಭಕ್ತಿಯನ್ನ ಮಾಡ್ತಾರೆ, ನಂತರ ದೇವತೆಗಳದ್ದು. ಇದು ಭಾರತದ ಮಾತಾಗಿದೆ. बाकी तो समझते ही हमारा धर्म मठ पंथ कब स्थापन होता है. ಬಾಕಿ ತಿಳ್ಕೊಳ್ತಾರಲ್ವಾ, ನಮ್ಮ ಧರ್ಮ ಮಠ ಪಂಥ ಯಾವಾಗ ಸ್ಥಾಪನೆಯಾಗ್ತದೆ. जैसे आर्य लोग कहते हैं हम बहुत पुराने हैं. वास्तव में सबसे पुराना तो है ही आदि सनातन देवी देवता ಧರ್ಮ. ಯಾವ ರೀತಿ ನೋಡಿ, ಆರ್ಯ ಅವರು ಹೇಳ್ತಾರೆ ನಮ್ದು ಬಹಳ ಹಳೇದು ಅಂತೇಳಿ. ವಾಸ್ತವದಲ್ಲಿ ಎಲ್ಲಕ್ಕಿಂತ ಹಳೆಯದಾಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ. तुम जब जाड़ पर समझाते हो तो खुद भी समझ लेंगे कि हमारा धर्म फलाने समय पर आएगा. ನೀವು ಯಾವಾಗ ವೃಕ್ಷದ ಮೂಲಕ ತಿಳಿಸ್ಕೊಡ್ತೀರಿ, ಆಗ ಸ್ವಯಂ ತಿಳ್ಕೊಳ್ತಾರೆ ನಮ್ಮ ಧರ್ಮ ಇಂತಹ ಸಮಯದಲ್ಲಿ ಬರ್ತದೆ. सबको जो अनादि अविनाशी पाठ मिला हुआ है सो बजाना है. इसमें कोई का दोष व भूल नहीं कह सकते. ಎಲ್ಲರದೇನೆಲ್ಲ ಆದಿ, ಎಲ್ಲರದು ಅನಾದಿ ಅವಿನಾಶಿ ಪಾತ್ರ ಏನು ಸಿಕ್ಕಿದೆ ಅದನ್ನಂತೂ ನಾವು ಅಭಿನಯಿಸಲೇಬೇಕು. ಇದರಲ್ಲಿ ಯಾರ ದೋಷವಂತೂ ಇಲ್ವೇ ಇಲ್ಲ. ಯಾ ತೋ ಸಿರ್ಫ್ ಸಮಜಾಯಾ ಜಾತಾ ಹೈ ಪಾಪಾತ್ಮ ಕ್ಯೂ ಬನೆ. ಇಲ್ಲಿ ಬಾಬಾ ಕೇವಲ ತಿಳಿಸ್ಕೊಡ್ತಾರೆ, ನೀವು ಪಾಪಾತ್ಮರು ಯಾಕಾದ್ರಿ. ಮನುಷ್ಯ ಕಹೆಂಗೆ ಹಮ್ ಬೇಹದ್ ಕೆ ಬಾಪಕ್ಕೆ ಸಬ್ ಬಚ್ಚೆ ಹೇ. ಮನುಷ್ಯರು ಹೇಳ್ತಾರಲ್ವಾ, ನಾವು ಬೇಹದ್ದಿನ ತಂದೆಗೆ ಎಲ್ಲರೂ ಮಕ್ಕಳಾಗಿದ್ದೇವೆ. ಫಿರ್ ಸಬ್ ಬ್ರದರ್ ಸತ್ಯುಗಮಿ ಕ್ಯೂ ನಹಿ ಹೇ. ಹಾಗಾದ್ರೆ ಎಲ್ಲರೂ ಸೋದರರು ಸತ್ಯುಗದಲ್ಲಿ ಯಾಕಿಲ್ಲ. ಪರಂತು ಡ್ರಾಮಾ ಮೇ ಪಾಠ ಹಿ ನಹಿ ಹೇ. ಬಾಬಾ ಹೇಳ್ತಾರೆ ಎಲ್ಲರೂ ಇರೋದು ನಾಟಕದಲ್ಲಿ ಪಾತ್ರ ಅಂತ ಇಲ್ವೇ ಇಲ್ಲ. यह अनादि ड्रामा बना हुआ है, इसमें निश्चय रखो और कोई बात बोलो नहीं. ಬಾಬಾ ಹೇಳ್ತಾರೆ ಇದು ಅನಾದಿ ನಾಟಕ ಮಾಡಲ್ಪಟ್ಟಿದೆ, ಇದರಲ್ಲಿ ನಿಶ್ಚಯವಿಟ್ಕೊಳ್ರಿ, ಬೇರೆ ಯಾವ ಮಾತನ್ನ ಹೇಳ್ಬೇಡಿ. ಚಕ್ರವೇ ದಿಖಾಯಾ ಹೇ कैसे यह फिरता है, ಕಲ್ಪ ವೃಕ್ಷ ಕಾ ಭಿ ಚಿತ್ರ ಹೇ. ಚಕ್ರವನ್ನ ತೋರಿಸಲಾಗಿದೆ, ಇದು ಯಾವ ರೀತಿ ತಿರುಗ್ತದೆ, ಕಲ್ಪ ವೃಕ್ಷದ ಚಿತ್ರವಿದೆ. ಪರಂತು ಯಹ ಕೋಯಿ ಜಾನ್ತೆ ನಹಿ ಕಿ ಇನ್ಕಿ ಆಯು ಕಿತನಿ ಹೈ. ಆದರೆ ಕಲ್ಪವೃಕ್ಷದ ಆಯುಷನ್ನ ಯಾರೂ ಸಹ ತಿಳ್ಕೊಂಡಿಲ್ಲ. बाप कोई की निंदा नहीं करते हैं, यह तो समझाया जाता है. तुमको भी समझाते हैं तुम कितने पावन थे, अब पतित बने हो. ಇಲ್ಲಿ ಬಾಬಾ ನೀವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ನೀವೆಷ್ಟೊಂದು ಪಾವನರಾಗಿದ್ರಿ, ಈಗೆಷ್ಟೊಂದು ಪತಿತರಾಗಿದ್ದೀರಿ. ಅದಕ್ಕೆ ಕರಿತೀರಲ್ವಾ, ಹೇ ಪತಿತ ಪಾವನ ಬಾ ಅಂತ ಕರಿತೀರಿ. पहले तो तुम सबको पावन बनना है, फिर नंबरवार पार्ट बजाने आना है. ಮೊದಲು ಮೊದಲು ನೀವೆಲ್ಲರೂ ಪಾವನರಾಗಬೇಕು, ನಂತರ ನಂಬರ್ ಆಗಿ ಪಾತ್ರ ಅಭಿನಯಿಸಲಿಕ್ಕೆ ಬರಬೇಕು. ಆತ್ಮಾಯೇ ಸಬ್ ऊपर में रहती है, बाप भी ऊपर में रहते हैं, फिर उनको बुलाते हैं कि आओ. ನಾವೆಲ್ಲ ಆತ್ಮಗಳು ಮೇಲ್ಗಡೆ ಇರ್ತೇವೆ, ಶುಭಾಬನು ಮೇಲ್ಗಡೆ ಇರ್ತಾರೆ, ನಾವೇ ಅವರನ್ನ ಕರಿತೀವಿ, ಕೆಳಗೆ ಬಾ ಅಂತ ಕರಿತೀವಿ. ಐಸೆ ವಹ ಬುಲಾನೆ ಸೆ ಆತೆ ನಹಿ ಹೈ. ಈ ರೀತಿ ನಾವು ಕರೆಯೋದ್ರಿಂದ ಶುಭಾವ ಏನು ಬರಲಿಲ್ಲ. ಬಾಪ कहते हैं मेरा भी ड्रामा में पार्ट नुंदा हुआ है. ಬಾಬಾ ಹೇಳ್ತಾರೆ ನಂದು ನಾಟಕದಲ್ಲಿ ಪಾತ್ರ ಫಿಕ್ಸ್ ಆಗಿದೆ, ನನ್ನ ಪಾತ್ರ ಯಾವಾಗಿದೆ ಆಗ್ಲೇ ನಾನು ಬರೋದು. जैसे हद के ड्रामा में भी बड़े बड़े मुख्य एक्ट्रेस का पार्ट होता है या फिर है बेहद का ड्रामा. ಯಾವ ರೀತಿ ಹದ್ದಿನ ನಾಟಕದಲ್ಲಿ ದೊಡ್ಡ ದೊಡ್ಡ ಮುಖ್ಯ ಪಾತ್ರಧಾರಿಗಳ ಪಾತ್ರವಿರ್ತದೆ, ಅದೇ ರೀತಿ ಇದಾಗಿದೆ ಬೇಹದ್ದಿನ ಡ್ರಾಮಾ. सब ड्रामा के बंधन में बंधे हुए हैं,
इसका मतलब यह नहीं है कि धागे में बंधे हुए हैं. ಎಲ್ಲರೂ ನಾಟಕದ ಬಂಧನದಲ್ಲಿ ಬಂಧಿತಾಗಿದ್ದಾರೆ. ಇದರ ಅರ್ಥ ಇದಲ್ಲ. ದಾರದಲ್ಲೇನು ಎಲ್ಲರೂ ಬಂಧಿತ ಆಗಿಲ್ಲ. ಯಹ ಬಾಪ್ ಸಮಜಾತೆ ಹೇ ವಾಹೆ ಜಡ ಜಾಡ್. ಇಲ್ಲಿ ತಂದೆ ತಿಳಿಸ್ಕೊಡ್ತಾರೆ, ಅದಾಗಿದೆ ಜಡ ವೃಕ್ಷ. अगर बीज चैतन्य होता तो उसको मालूम होता ना कि यह कैसे झाड़ बड़ा हो फिर फल देगा. ಒಂದು ವೇಳೆ ಬೀಜ ಚೈತನ್ಯವಾಗಿತ್ತು ಅಂದರೆ ಗೊತ್ತಾಗ್ತಿತ್ತು ವೃಕ್ಷ ಯಾವ ರೀತಿ ದೊಡ್ಡದಾಗಿ ಫಲ ಕೊಡ್ತದೆ. यह तो है चैतन्य बीज इस मनुष्य सृष्टि रूपी झाड़ का. इसको उल्टा झाड़ कहा जाता है. ಇದಾಗಿದೆ ಚೈತನ್ಯ ಬೀಜ, ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷದ್ದು. ಇದಕ್ಕೆ ಉಲ್ಟಾ ವೃಕ್ಷ ಅಂತ ಹೇಳಲಾಗ್ತದೆ. बाप तो है नॉलेजफुल, उनको सारे झाड़ की नॉलेज है. ಶಿವಬಾಬಾ ಆಗಿದ್ದಾರೆ ಜ್ಞಾನಪೂರ್ಣ, ಅವರಿಗೆ ಇಡೀ ವೃಕ್ಷದ ಜ್ಞಾನ ಇದೆ. ಯಾ ಹೇ ವಹಿ ಗೀತಾ ಕಿ ನಾಲೇಜ್, ಕೋಯಿ ಬಾತ್ ನಹಿ ಹೈ. ಇದಾಗಿದೆ ಅದೇ ಗೀತಾ ಜ್ಞಾನ, ಇಲ್ಲಿ ಯಾವುದೇ ಹೊಸ ಮಾತಂತೂ ಇಲ್ಲವೇ ಇಲ್ಲ. ಯಹ ಬಾಬಾ ಕೋಯಿ ಶ್ಲೋಕ ಆದಿ ನಹಿ ಉಚ್ಚಾರತೆ ಹೇ. ಇಲ್ಲಿ ಬಾಬಾ ನೋಡಿ ಯಾವುದೇ ಶ್ಲೋಕ ಮುಂತಾದವುಗಳನ್ನಂತೂ ಉಚ್ಚಾರಣೆ ಮಾಡೋದಿಲ್ಲ. ಓ ಲೋಗ್ ಗ್ರಂಥ ಪಡ್ಕರ್ ಫಿರ್ ಅರ್ಥ ಬೇಟ ಸಮಜಾತೆ ಹೇ. ಅಲ್ಲಿ ನೋಡಿ ಕುತ್ಕೊಂಡು ಗ್ರಂಥಗಳನ್ನ ಓದಿ ಅರ್ಥವನ್ನ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಬಾಪ್ ಸಮಜಾತೆ ಹೇ ಯಾ ಹೇ ಪಢಾಯಿ, ಇಸ್ಮೇ ಶ್ಲೋಕ ಆದಿ ಕಿ ದರ್ಕಾರ ನಹಿ. ತಂದೆ ತಿಳಿಸ್ಕೊಡ್ತಾರೆ, ಇದಾಗಿದೆ ವಿದ್ಯಾಭ್ಯಾಸ, ಇದರಲ್ಲಿ ಶ್ಲೋಕ ಮುಂತಾದವುಗಳ ಅವಶ್ಯಕತೆ ಇಲ್ಲ. उन शास्त्रों की पढ़ाई में कोई एम ऑब्जेक्ट है नहीं. कहते भी है ज्ञान भक्ति वैराग्य, यह पुरानी दुनिया विनाश होती है. ಆ ಶಾಸ್ತ್ರಗಳ ವಿದ್ಯಾಭ್ಯಾಸದಲ್ಲಿ ಯಾವುದೇ ಗುರಿ ಉದ್ದೇಶ ಅಂತೂ ಇಲ್ವೇ ಇಲ್ಲ. ಹೇಳ್ತಾರಲ್ವ, ಜ್ಞಾನ ಭಕ್ತಿ ವೈರಾಗ್ಯ, ಈ ಹಳೆ ಜಗತ್ತಿಂದು ವಿನಾಶವಾಗ್ತದೆ. ಸನ್ಯಾಸಿಯೋं का है हद का वैराग्य, तुम्हारा है ಬೇಹದ್ ಕಾ ವೈರಾಗ್ಯ. ಬಾಬಾ ಹೇಳ್ತಾರೆ, ಸನ್ಯಾಸಿಗಳದಾಗಿದೆ ಹದ್ದಿನ ವೈರಾಗ್ಯ, ನಿಂದಾಗಿದೆ ಬೇಹದ್ದಿನ ವೈರಾಗ್ಯ. ಶಂಕರಾಚಾರ್ಯ ಆತೆ ಹೇ ತಬ್ ವಹ बैठ ಸಿಖಲಾತೆ ಹೇ घर बार से ವೈರಾಗ್ಯ. ಶಂಕರಾಚಾರ್ಯರು ಯಾವಾಗ ಬರ್ತಾರೆ ಆಗ ಕುತ್ಕೊಂಡು ತಿಳಿಸ್ಕೊಡ್ತಾರೆ ಮನೆ ಮಠದ ವೈರಾಗ್ಯ ಮಾಡೋದನ್ನ. वह भी शुरू में शास्त्र आदि नहीं सीखते हैं. जब बहुत वृद्धि होती जाती है तब शास्त्र बनाने शुरू करते हैं. ಅವರು ಸಹ ಶುರುವಿನಲ್ಲಿ ಶಾಸ್ತ್ರ ಮುಂತಾದವುಗಳನ್ನ ಕಲಿಸ್ಕೊಡೋದಿಲ್ಲ. ಯಾವಾಗ ಬಹಳಷ್ಟು ವೃದ್ಧಿಯಾಗ್ತದೆ ಆಗ ಶಾಸ್ತ್ರಗಳನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. पहले पहले तो धर्म स्थापन करने वाला एक ही होता है, फिर आहिस्ते आहिस्ते वृद्धि को पाते हैं. ಮೊದಲು ಮೊದಲು ಧರ್ಮವನ್ನ ಸ್ಥಾಪನೆ ಮಾಡುವಂತವರು ಒಬ್ಬರೇ ಆಗಿರ್ತಾರೆ. ನಂತರ ನಿಧಾನವಾಗಿ ನಿಧಾನವಾಗಿ ವೃದ್ಧಿ ಆಗ್ತದೆ. यह भी समझना है. सृष्टि में पहले पहले कौन सा धर्म था, अभी तो अनेक धर्म है. ಇದನ್ನ ತಿಳಿಸ್ಕೊಡ್ಬೇಕು. ಸೃಷ್ಟಿಯಲ್ಲಿ ಮೊದಲು ಮೊದಲು ಯಾವ ಧರ್ಮ ಇತ್ತು, ಈಗಂತೂ ಅನೇಕ ಧರ್ಮಗಳಿವೆ. ಆದಿ ಸನಾತನ್ ದೇವಿ ದೇವತಾ ಧರ್ಮ था, जिसको स्वर्ग हेवन कहते हैं. ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು, ಅದಕ್ಕೆ ಸ್ವರ್ಗ ಹೆವನ್ ಅಂತ ಹೇಳಲಾಗ್ತದೆ. तुम बच्चे रचेता रचना को जानने से आस्तिक बन जाते हो. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ರಚೇತ ಮತ್ತು ರಚನೆಯನ್ನ ತಿಳ್ಕೊಂಡಿರೋದ್ರಿಂದ ಆಸ್ತಿಕರಾಗ್ತೀರಿ. नास्तिक पने का कितना दुख होता है, निधन के बन पड़ते हैं, आपस में लड़ते झगड़ते रहते हैं.
ನಾಸ್ತಿಕತನದಿಂದ ಎಷ್ಟೊಂದು ದುಃಖವಾಗ್ತದೆ. ನಿಧನಿಕರಾಗ್ತಾರೆ. ಪರಸ್ಪರ ಕಿತ್ತಾಡೋದು, ಜಗಳಾಡೋದು ಶುರು ಮಾಡ್ತಾರೆ. कहते हैं ना, तुम आपस में लड़ते रहते हो, तुम्हारा कोई धनी धोनी नहीं है क्या? इस समय सब निधन के बन पड़ते हैं. ನಾಸ್ತಿಕತನದಿಂದ ನೋಡಿ ಎಷ್ಟೊಂದು ದುಃಖವಾಗ್ತದೆ. ನಿಧನಿಕರಾಗ್ತಾರೆ ಅಂದರೆ ಅನಾಥರಾಗ್ತಾರೆ. ಪರಸ್ಪರ ಜಗಳಾಡೋದು, ಕಿತ್ತಾಡೋದು ನಡೀತಾ ಇರ್ತದೆ. ಹೇಳ್ತಾರಲ್ವಾ, ಏನೆಲ್ಲ ಕಚ್ಚಾಡ್ತಾ ಇದ್ದೀರಾ, ಯಾಕೆ ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಹೇಳ್ತಾರೆ. ಈ ಸಮಯ ಸಬ್ ನಿಧನ್ಕೆ ಬಂದ್ಪಡ್ತೇ ಹೇ. ಈ ಸಮಯದಲ್ಲಿ ಎಲ್ಲರೂ ಏನಾಗಿದ್ದಾರೆ, ಅನಾಥರಾಗಿದ್ದಾರಲ್ವಾ. ನೈ ದುನಿಯಾ ಮೇ ಪವಿತ್ರತಾ ಸುಖ ಶಾಂತಿ ಸಪ್ತ ಅಪಾರ ಸುಖತೆ, ಯಹ ಅಪರಂ ಅಪಾರ ದುಃಖ ಹೇ. ಹೊಸ ಜಗತ್ತಿನಲ್ಲಿ ಪವಿತ್ರತೆ, ಸುಖ, ಶಾಂತಿ ಎಲ್ಲ ಇತ್ತು. ಅಪಾರ ಸುಖದಲ್ಲಿದ್ವಿ. ಇಲ್ಲಿ ಅಪರಂ ಅಪಾರವಾದಂತಹ ದುಃಖವಿದೆ. ವಾಹೆ ಸತ್ಯಕ್ಕೆ ಯಾಹೆ ಕಲಿಕೆ, ಅಭಿ ತುಮಾರಾ ಹೇ ಪುರುಷೋತ್ತಮ ಸಂಗಮ ಯುಗ. ಅವರು ಸತ್ಯುಗದವರು, ಇವರು ಕಲಿಯುಗದವರು. ಈಗ ನಿಮ್ದಾಗಿದೆ ಪುರುಷೋತ್ತಮ ಸಂಗಮ ಯುಗ. ಯಹ ಪುರುಷೋತ್ತಮ ಸಂಗಮ ಯುಗ ಏಕ ಹಿ ಹೋತಾ ಹೈ. ಇದು ಪುರುಷೋತ್ತಮ ಸಂಗಮ ಯುಗ ಒಂದೇ ಆಗಿದೆ. ಸತ್ಯ ತ್ರೇತಾ ಕೆ ಸಂಗಮ ಕೋ ಪುರುಷೋತ್ತಮ ನಹಿ ಕಹೆಂಗೆ. ಸತ್ಯಯುಗ ತ್ರೇತಾಯುಗ ಸಂಗಮಕ್ಕೆ ಪುರುಷೋತ್ತಮ ಅಂತ ಹೇಳೋದಿಲ್ಲ. ಯಾಹೆ ಅಸುರ ವಾಹೆ ದೇವತಾಯಿ. ಇಲ್ಲಿರೋದು ಅಸುರರು, ಅಲ್ಲಿರೋದು ದೇವತೆಗಳು. ತುಮ್ ಜಾನ್ತೆ ಹೋ ಯಹ ರಾವಣ ರಾಜ್ಯ ಹೇ. ರಾವಣ ಕೆ ಊಪರ್ ಗದೆ ಕಾ ಶೀರ್ಷ ದಿಖಾತೆ ಹೇ. ನೀವು ತಿಳ್ಕೊಂಡಿದ್ದೀರಿ, ಇದಾಗಿದೆ ರಾವಣನ ರಾಜ್ಯ. ರಾವಣನ ಮೇಲೆ ಕತ್ತೆ ತಲೆಯನ್ನು ತೋರಿಸ್ತಾರಲ್ವ. ಗದೆ ಕೋ ಕಿತನಾ ಭಿ ಸಾಫ್ ಕರ್ ಉಸ್ ಪರ್ ಕಪಡೆ ರಖೋ, ಗದಾ ಫಿರ್ ಭಿ ಮಿಟ್ಟಿ ಮೇ ಲೇಟ್ ಕರ್ ಕಪಡೆ ಖರಾಬ್ ಕರ್ ದೇಗಾ. ಕತ್ತೆಗೆ ನೀವೆಷ್ಟೇ ಸ್ವಚ್ಛ ಮಾಡಿ ಅದರ ಮೇಲೆ ಬಟ್ಟೆ ಇಡ್ರಿ, ಆದರೆ ಕತ್ತೆ ಮಣ್ಣ ನೋಡಿದ ತಕ್ಷಣ ಬಿದ್ದು ಒದ್ದಾಡ್ತದೆ, ಬಟ್ಟೆಗಳನ್ನೆಲ್ಲ ಕೆಡಿಸ್ಬಿಡ್ತದೆ. ಬಾಪ್ ತುಮಾರೆ ಕಪಡೆ ಸಾಫ್ ಗುಲ್ಗುಲ್ ಬನಾತೆ ಹೇ, ಫಿರ್ ರಾವಣ ರಾಜ್ಯ ಮೇಲೆ ತಡ್ಕರ್ ಅಪವಿತ್ರ ಬನ್ ಜಾತೆ ಹೋ. ತಂದೆ ನಿಮ್ಮ ವಸ್ತ್ರವನ್ನ ಸ್ವಚ್ಛ ಹೂವನ್ನಾಗಿ ಮಾಡ್ತಾರೆ, ಆದರೆ ರಾವಣ ರಾಜ್ಯದಲ್ಲಿ ನೀವು ಮತ್ತೆ ಬಿದ್ದು ಮಾಯೆ ಧೂಳಿನಲ್ಲಿ ಅಪವಿತ್ರರಾಗ್ತೀರಿ. ಆತ್ಮ और ಶರೀರ ದೋನೋ ಅಪವಿತ್ರ ಬನ್ ಜಾತೆ ಹೇ. ಆತ್ಮ ಮತ್ತು ಶರೀರ ಎರಡು ಅಪವಿತ್ರ ಆಗ್ತದೆ. ಬಾಪ ಕೇತೆ ಹೇ ತುಮ್ನೆ ಸಾರಾ ಶೃಂಗಾರ ಗವಾ ದಿಯಾ. ಬಾಬಾ ಹೇಳ್ತಾರೆ, ನೀವು ಎಲ್ಲಾ ಶೃಂಗಾರವನ್ನ ಕಳ್ಕೊಂಡ್ಬಿಟ್ಟಿದ್ದೀರಿ. ಬಾಪಕೋ ಪತಿತ ಪಾವನ್ ಕೇತೆ ಹೇ. तुम बड़ी सभा में कह सकते हो कि हम गोल्डन एज में कितने श्रृंगारे हुए थे, कितना फर्स्ट क्लास राज्य भाग्य था. ತಂದೆಗೆ ಪತಿತ ಪಾವನ ಅಂತ ಹೇಳಲಾಗ್ತದೆ. ನೀವೆಲ್ಲ ಸಭೆಯಲ್ಲಿ ಹೇಳ್ತೀರಿ, ಬಂಗಾರದ ಯುಗವಿತ್ತು, ಅಲ್ಲಿ ಎಷ್ಟೊಂದು ಶೃಂಗಾರವಾಗಿದ್ದೀವಿ, ಎಷ್ಟೊಂದು ಫಸ್ಟ್ ಕ್ಲಾಸ್ ಆದಂತಹ ರಾಜ್ಯ ಭಾಗ್ಯವಿತ್ತು. ಫಿರ್ ಮಾಯಾ ರೂಪಿ ಧೂಲ್ ಮೇಲೆ ತಡ್ಕರ್ ಮೈಲೆ ಹೋ ಗಯೆ. ನಂತರ ದ್ವಾಪರ ಯುಗದಿಂದ ಮಾಯೆ ಧೂಳಿನಲ್ಲಿ, ಮಣ್ಣಿನಲ್ಲಿ ಬಿದ್ದು ಕೊಳಕಾಗ್ಬಿಟ್ವಿ. ಬಾಪ ಕೇತೆ ಹೇ ಯಹ ಅಂಧೇರಿ ನಗರಿ ಹೇ. ಅದಕ್ಕೆ ಬಾಬಾ ಹೇಳ್ತಾರಲ್ವಾ, ಈಗಿರೋದು ಇದು ಕತ್ತಲೆಯ ನಗರಿ. ಭಗವಾನ್ ಕೋ ಸರ್ವವ್ಯಾಪಿ ಕಹ ದಿಯಾ ಹೇ. ಜೋ ಕುಚ್ ಹುವಾ ವಾಹು ಬಹು ರಿಪೀಟ್ ಹೋಗಾ, ಇಸ್ಮೇ ಮುಂಜನೆ ಕಿ ದರ್ಕಾರ ನಹಿ. ಭಗವಂತನಿಗೆ ಸರ್ವವ್ಯಾಪಿ ಅಂತ ಹೇಳಿದ್ರು, ಏನೆಲ್ಲ ಹೇಳಿದ್ರು ಅದೆಲ್ಲ ರಿಪೀಟ್ ಆಗ್ತದೆ. ಇದರಲ್ಲಿ ಗೊಂದಲದ ಅವಶ್ಯಕತೆಯಂತೂ ಇಲ್ಲವೇ ಇಲ್ಲ. 5000 ವರ್ಷ में कितने मिनट घंटे सेकंड है. एक बच्चे ने सब धर्म वालों का हिसाब निकाल कर भेजा था.
इसमें भी बुद्धि व्यर्थ की होगी. 5,000 ವರ್ಷದಲ್ಲಿ ಎಷ್ಟು ನಿಮಿಷಗಳು, ಎಷ್ಟು ಗಂಟೆಗಳು, ಎಷ್ಟು ಸೆಕೆಂಡ್ಗಳು ಅಂತೇಳಿ. ಮತ್ತು ಮಕ್ಕಳು, ಒಬ್ಬ ಮಗು ಎಲ್ಲ ಧರ್ಮದ ಬಗ್ಗೆ ಲೆಕ್ಕ ಮಾಡಿ ಕಳಿಸಿದ್ರು. ಆದರೆ ಬಾಬಾ ಹೇಳ್ತಾರೆ, ಅದನ್ನು ಲೆಕ್ಕ ಮಾಡೋದ್ರಲ್ಲಿ ಬುದ್ಧಿ ಎಷ್ಟೊಂದು ವ್ಯರ್ಥವಾಯ್ತಲ್ವಾ. बाबा तो ऐसे ही समझाते हैं कि दुनिया कैसे चलती है. ಬಾಬಾ ತಿಳಿಸ್ಕೊಡ್ತಾರಲ್ವಾ ಈ ಜಗತ್ತು ಯಾವ ರೀತಿ ನಡೀತದೆ. प्रजापिता ब्रह्मा है ग्रेट ग्रेट ग्रैंड फादर. उनका ऑक्युपेशन कोई नहीं जानते. ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ, ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಅವರ ಚರಿತ್ರೆಯನ್ನ ಯಾರೂ ಸಹ ತಿಳ್ಕೊಂಡಿಲ್ಲ. विराट रूप बनाया है तो प्रजापिता ब्रह्मा को भी उड़ा दिया है. ವಿರಾಟ ರೂಪವನ್ನ ಮಾಡಿದ್ದಾರೆ, ಪ್ರಜಾಪಿತ ಬ್ರಹ್ಮನನ್ನು ಅಲ್ಲಿಂದ ಆರಿಸ್ಬಿಟ್ರು. बाप और ब्राह्मणों को यथार्थ रीति जानते नहीं है. उनको कहते भी है आदि देव. ತಂದೆ ಮತ್ತು ಬ್ರಾಹ್ಮಣರನ್ನು ಯಥಾರ್ಥ ರೀತಿಯಿಂದ ಯಾರೂ ಸಹ ತಿಳ್ಕೊಂಡಿಲ್ಲ. ಅವರಿಗೆ ಹೇಳಲಾಗ್ತದೆ ಆದಿದೇವ. बाप समझाते हैं मैं इस झाड़ का चैतन्य बीज रूप हूँ, यह उल्टा झाड़ है. ತಂದೆ ತಿಳಿಸ್ಕೊಡ್ತಾರೆ, ಈ ವೃಕ್ಷದ ಚೈತನ್ಯ ಬೀಜ ರೂಪ ನಾನಾಗಿದ್ದೇನೆ, ಇದು ಉಲ್ಟಾ ವೃಕ್ಷವಾಗಿದೆ. बाप जो सत्य है, चैतन्य है, ज्ञान का सागर है, उनकी ही महिमा की जाती है. ತಂದೆ ಸತ್ಯವಾಗಿದ್ದಾರೆ, ಚೈತನ್ಯವಾಗಿದ್ದಾರೆ, ಜ್ಞಾನ ಸಾಗರ ಆಗಿದ್ದಾರೆ, ಅವರ ಮಹಿಮೆಯನ್ನ ಮಾಡಲಾಗ್ತದೆ. ಆತ್ಮ ನಾ ಹೋ ತೋ ಚಲ್ ಫಿರ್ ಭಿ ನ ಸಕೆ. ಆತ್ಮ ಇಲ್ಲ ಅಂದ್ರೆ ಯಾರು ನಡೆದಾಡ್ಲಿಕ್ಕೂ ಓಡಾಡ್ಲಿಕ್ಕೂ ಆಗೋದಿಲ್ಲ. गर्भ में भी 5-6 मास के बाद आत्मा प्रवेश करती है, यह भी ड्रामा बना हुआ है. ಗರ್ಭದಲ್ಲಿ 5-6 ತಿಂಗಳ ಆದ ನಂತರ ಆತ್ಮ ಪ್ರವೇಶವಾಗ್ತದೆ, ಇದು ಸಹ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಫಿರ್ ಆತ್ಮ ನಿಕಲ್ ಜಾತಿ ಹೇ ತೋ ಖಲಾಸ್. ಆತ್ಮ ಹೊರಟೋಯ್ತು ಅಂದ್ರೆ ಎಲ್ಲ ಖಲಾಸ್. आत्मा अविनाशी है, वह पार्ट बजाती है, यह बाप आकर रियलाइज कराते हैं. ಆತ್ಮ ಅವಿನಾಶಿಯಾಗಿದೆ, ಆತ್ಮ ಪಾತ್ರ ಅಭಿನಯಿಸ್ತದೆ, ಇದನ್ನ ತಂದೆ ಬಂದು ನಮಗೆ ಅನುಭವ ಮಾಡಿಸ್ತಾರೆ. ಆತ್ಮ ಇತನಿ ಚೋಟಿ ಬಿಂದಿ ಹೇ, ಉಸ್ಮೆ ಅವಿನಾಶಿ ಪಾರ್ಟ್ ಬರಾ ಹುವಾ ಹೇ. ಆತ್ಮ ಎಷ್ಟೊಂದು ಚಿಕ್ಕದಾದಂತಹ ಬಿಂದುವಾಗಿದೆ, ಆದರೆ ಇದರಲ್ಲಿ ಅವಿನಾಶಿ ಪಾತ್ರ ತುಂಬಿಕೊಂಡಿದೆ. परमपिता भी आत्मा है, उनको ज्ञान सागर कहा जाता है, वही आत्मा का रियलाइजेशन कराते हैं. ಪರಂಪಿತನೂ ಸಹ ಆತ್ಮ ಆಗಿದ್ದಾರೆ, ಅವರಿಗೆ ಜ್ಞಾನ ಸಾಗರ ಅಂತ ಹೇಳಲಾಗ್ತದೆ, ಅವರು ನಮಗೆ ಆತ್ಮದ ಅನುಭವವನ್ನ ಮಾಡಿಸ್ತಿದ್ದಾರೆ. वह तो सिर्फ कह देते परमात्मा सर्वशक्तिमान, हजारों सूर्य से तेजोमय है, ಪರಂತು ಸಮಜ್ತೆ ಕುಚ್ ನಹಿ. ಅಲ್ಲಿ ಕೇವಲ ಹೇಳ್ತಾರಲ್ವಾ, ಪರಮಾತ್ಮ ಸರ್ವಶಕ್ತಿವಂತ, ಅವನು 1000 ಸೂರ್ಯಗಳಿಗಿಂತಲೂ ಸಹ ತೇಜೋಮಯವಾಗಿದ್ದಾನೆ, ಆದರೆ ಅರ್ಥ ಏನನ್ನೂ ಸಹ ತಿಳ್ಕೊಂಡಿಲ್ಲ. बाप कहते हैं यह सब भक्ति मार्ग में वर्णन किया हुआ है और शास्त्रों में लिख दिया है. ಬಾಬಾ ಹೇಳ್ತಾರೆ, ಇದನ್ನೆಲ್ಲ ಭಕ್ತಿ ಮಾರ್ಗದಲ್ಲಿ ವರ್ಣನೆ ಮಾಡಿದ್ದಾರೆ ಮತ್ತು ಶಾಸ್ತ್ರಗಳಲ್ಲಿ ಬರೆದ್ರು. अर्जुन को साक्षात्कार हुआ तो कहा मैं इतना तेज सहन नहीं कर सकता हूँ, तो वह बात मनुष्यों की बुद्धि में बैठी हुई है. ಅರ್ಜುನನಿಗೆ ಸಾಕ್ಷಾತ್ಕಾರ ಆದಾಗ ಹೇಳ್ತಾನಲ್ವ, ನಾನು ಇಷ್ಟೊಂದು ತೇಜ ಪ್ರಕಾಶವನ್ನ ಸಹನೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅಂತೇಳಿ. ಅದೇ ಮಾತು ಮನುಷ್ಯರ ಬುದ್ಧಿಯಲ್ಲಿ ಕುತ್ಕೊಂಡಿದೆ. ಇತನಾ ತೇಜೋಮಯ ಕಿಸಿಕೆ ಅಂದರ್ ಪ್ರವೇಶ ಕರೆ ತೋ ಫಟ್ ಜಾಯ್. ಒಂದು ವೇಳೆ ಇಷ್ಟೊಂದು ಪ್ರಕಾಶ ಯಾರಲ್ಲಾದ್ರೂ ಪ್ರವೇಶ ಆಯ್ತು ಅಂದ್ರೆ ಅವರು
ಸಿಡ್ದು ಹೋಗ್ತಾರೆ. ಜ್ಞಾನ ತೋ ನಹಿ ಹೇನ, ಅವರಲ್ಲಿ ಜ್ಞಾನ ಅಂತೂ ಇಲ್ವಲ್ಲ. तो समझाते हैं परमात्मा तो हजार सूर्य से तेजोमय है, हमको उनका साक्षात्कार चाहिए. ತಿಳಿಸ್ಕೊಡ್ತಾರಲ್ವಾ, ಪರಮಾತ್ಮ ಸಾವಿರಾರು ಸೂರ್ಯಗಳಿಗಿಂತಲೂ ತೇಜೋಮಯವಾಗಿದ್ದಾರೆ, ನಾವು ಅವರ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಭಕ್ತಿ ಕಿ ಭಾವನಾ ಬೇಟಿ ಹುಯಿ ಹೈ ತೋ ಉनको ವಹ ಸಾಕ್ಷಾತ್ಕಾರ ಭಿ ಹೋತಾ ಹೈ. ಭಕ್ತಿಯಲ್ಲಿ ಭಾವನೆ ಕುತ್ಕೊಂಡಿದೆ, ಆದ್ದರಿಂದ ಅಲ್ಲಿ ಸಾಕ್ಷಾತ್ಕಾರವಾಗ್ತದೆ. ಶುರು ಶುರು ಮೇ ತುಮಾರೆ ಪಾಸ್ ಭಿ ಐಸೆ ಬಹುತ್ ಸಾಕ್ಷಾತ್ಕಾರ ಕರ್ತೆ ಥೆ, ಆಕೆ ಲಾಲ್ ಹೋ ಜಾತಿ ಥಿ. ಶುರುವಿನಲ್ಲಿ ನಿಮ್ಮ ಬಳಿ ಅನೇಕರಿಗೆ ಈ ರೀತಿ ಸಾಕ್ಷಾತ್ಕಾರವಾಗ್ತಿತ್ತು, ಆಗ ಕಣ್ಣೆಲ್ಲ ಕೆಂಪಗಾಗ್ಬಿಡ್ತಿತ್ತು. ಸಾಕ್ಷಾತ್ಕಾರ ಕಿಯಾ ಫಿರ್ ಆಜ್ ವಹ ಕಹಾ ಹೈ, ವಹ ಸಭಿ ಹೇ ಭಕ್ತಿ ಮಾರ್ಗ ಕಿ ಬಾತೆ. ಏನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡ್ರು, ಆದ್ರೆ ಈಗ ಅವ್ರು ಎಲ್ಲಿದ್ದಾರೆ? ಇದೆಲ್ಲ ಆಗಿದೆ ಭಕ್ತಿಯ ಮಾರ್ಗದ ಮಾತುಗಳು. ಯಹ ಸಬ್ ಬಾಪ್ ಸಮझाते हैं, इसमें ग्लानि की कोई बात नहीं है. ಇದೆಲ್ಲವನ್ನ ತಂದೆ ತಿಳಿಸ್ಕೊಡ್ತಾರೆ, ಇದರಲ್ಲಿ ಗ್ಲಾನಿಯ ಯಾವುದೇ ಮಾತಂತೂ ಇಲ್ವೇ ಇಲ್ಲ. बच्चों को सदैव हर्षित रहना है, यह तो ड्रामा बना हुआ है. ನೀವು ಮಕ್ಕಳು ಸದೈವ ಹರ್ಷಿತವಾಗಿರಬೇಕು, ಈ ನಾಟಕ ಅಂತೂ ಮಾಡಲ್ಪಟ್ಟಿದೆ. मुझे इतनी गालियां देते हैं, फिर मैं क्या करता हूँ, गुस्सा आता है क्या. ಬಾಬಾ ಹೇಳ್ತಾರೆ, ನನಗೆಷ್ಟೊಂದು ಬೈಗಳನ್ನ ಬೈತಾರೆ, ನಾನೇನಾದ್ರೂ ಮಾಡ್ತೀನ, ನನಗೇನಾದ್ರೂ ಸಿಟ್ಟು ಬರುತ್ತಾ. समझाता हूँ ड्रामा अनुसार यह सब भक्ति मार्ग में फंसे हुए हैं. ಬಾಬಾ ಹೇಳ್ತಾರೆ, ನಾನು ತಿಳಿಸ್ಕೊಡ್ತೀನಿ, ನಾಟಕದ ಅನುಸಾರವಾಗಿ ಎಲ್ಲರೂ ಭಕ್ತಿ ಮಾರ್ಗದಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಾರಾಜ್ ಹೋನೆ ಕಿ ಬಾತೆ ಹಿ ನಹಿ ಹೈ. ಇದರಲ್ಲಿ ಬೇಜಾರಾಗುವಂತಹ, ಸಿಟ್ಟಾಗುವಂತಹ ಯಾವುದೇ ಮಾತಂತೂ ಇಲ್ವೇ ಇಲ್ಲ. ಡ್ರಾಮಾ ಐಸಾ ಬನಾ ಹುವಾ ಹೈ. ಬಾಬಾ ಹೇಳ್ತಾರೆ, ಡ್ರಾಮಾನೇ ಈ ರೀತಿ ಮಾಡಲ್ಪಟ್ಟಿದೆ ಅಂದಮೇಲೆ ಇದರಲ್ಲಿ ಸಿಟ್ಟಾಗುವಂತಹ ಮಾತಂತೂ ಇಲ್ವೇ ಇಲ್ಲ. ಪ್ಯಾರ್ ಸೆ ಸಮಜಾನಿ ದೇನಿ ಹೋತಿ ಹೈ, ಬಿಚಾರೆ ಅಜ್ಞಾನ अंधेरे में पड़े हैं, नहीं समझते हैं तो तरस भी पड़ता है. ಬಾಬಾ ಹೇಳ್ತಾರೆ, ನಾಟಕನೇ ಈ ರೀತಿ ಮಾಡಲ್ಪಟ್ಟಿದೆ, ಪ್ರೀತಿಯಿಂದ ತಿಳಿಸ್ಕೊಡ್ಲಾಗ್ತದೆ, ಯಾಕೆಂದ್ರೆ ಅವರು ಅಜ್ಞಾನದ ಅಂಧಕಾರದಲ್ಲಿ ಇದ್ದಾರೆ, ತಿಳ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಅವರ ಮೇಲೆ ದಯೆ ತೋರಿಸಲಾಗ್ತದೆ. ಸದೈವ ಮುಸ್ಕುರಾತೆ ರಹನಾ ಚಾಹಿಯೆ. ಬಾಬಾ ಹೇಳ್ತಾರೆ, ಸದೈವ ಹೇಗಿರಬೇಕು, ನಗ್ತಾ ಇರಬೇಕು. ಯಹ ಬಿಚಾರೆ ಸ್ವರ್ಗ ಕೆ ದ್ವಾರ ಆ ನಹಿ ಸಕೆಂಗೆ, ಯಹ ಸಬ್ ಶಾಂತಿ ಧಾಮ್ ಮೇ ಜಾನೆ ವಾಲೆ ಹೈ, ಸಬ್ ಚಾಹತೆ ಭಿ ಹೈ ಶಾಂತಿ ಹಿ ಹೈ. ಬಾಬಾ ಹೇಳ್ತಾರೆ, ಸದೈವ ಯಾವಾಗಲೂ ಖುಷಿಯಿಂದ ಇರಿ, ನಗ್ತಾ ಇರಿ. ಅವರು ಎಲ್ಲರೂ ಅಜ್ಞಾನದ ಅಂಧಕಾರದಲ್ಲಿದ್ದಾರೆ, ಅವರು ಯಾರು ಸ್ವರ್ಗವನ್ನು ನೋಡೋದಿಲ್ಲ, ಅವರೆಲ್ಲರೂ ಹೋಗೋದು ಶಾಂತಿಧಾಮಕ್ಕೆ. ಆದ್ದರಿಂದ ಸದೈವ ನಗ್ತಾ ಇರಿ. ಎಲ್ಲರೂ ಬಯಸೋದು ಶಾಂತಿ ಬಯಸ್ತಾರೆ, ಆದ್ಮೇಲೆ ಹೋಗೋದು ಶಾಂತಿಧಾಮಕ್ಕೆ ಹೋಗ್ತಾರೆ. तो बाप ही रियल समझाते हैं, अभी तुम जानते हो कि यह खेल बना हुआ है. ತಂದೆ ನಿಜವಾಗ್ಲೂ ತಿಳಿಸ್ಕೊಡ್ತಿದ್ದಾರೆ, ಈಗ ನೀವು ತಿಳ್ಕೊಂಡಿದ್ದೀರಿ, ಇದು ಆಟ ಮಾಡಲ್ಪಟ್ಟಿದೆ. ड्रामा में हर एक को पार्ट मिला हुआ है, इसमें बड़ी अचल स्थैर्य बुद्धि चाहिए. ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ತನ್ನ ತನ್ನದೇ ಆದಂತಹ ಪಾತ್ರ ಸಿಕ್ಕಿದೆ, ಇದರಲ್ಲಿ ಅಚಲ ಸ್ಥಿರವಾದಂತಹ ಬುದ್ಧಿ ಬೇಕು. जब तक अचल अडोल एक अवस्था नहीं, तब तक पुरुषार्थ कैसे करेंगे. ಬಾಬಾ ಹೇಳ್ತಾರೆ, ಎಲ್ಲಿಯವರೆಗೆ ಅಚಲ ಅಡೋಲ ಏಕರಸ ಅವಸ್ಥೆ ಬರೋದಿಲ್ವೋ ಅಲ್ಲಿವರೆಗೆ ಪುರುಷಾರ್ಥ ಹೇಗ್ ಮಾಡ್ತೀರಿ. ಕುಚ್ ಭಿ ಹೋ, ಬಲ್ ತೂಫಾನ್ ಆಯೆ ಪರಂತು ಸ್ಥೈರ್ಯಂ रहना है.
ಬಲೆ ಏನಾದರೂ ಆಗಲಿ, ಬಿರುಗಾಳಿಗಳೇ ಬರಲಿ, ಆದರೆ ನೀವು ಸ್ಥಿರವಾಗಿರಬೇಕು. माया के तूफान तो ढेर आएंगे और पिछाड़ी तक आएंगे. अवस्था मजबूत चाहिए, यह है गुप्त मेहनत. ಮಾಯೆ ಬಿರುಗಾಳಿಗಳಂತೂ ಅನೇಕ ಬಂದೇ ಬರ್ತವೆ, ಅಂತಿಮ ಸಮಯದವರೆಗೂ ಸಹ ಬರ್ತಾ ಇರ್ತವೆ. ಇದರಲ್ಲಿ ನಮ್ಮ ಅವಸ್ಥೆ ಬಹಳಷ್ಟು ಗಟ್ಟಿಯಾಗಿರಬೇಕು. ಇದಾಗಿದೆ ಗುಪ್ತ ಪರಿಶ್ರಮ. कई बच्चे पुरुषार्थ कर तूफान को उड़ाते रहते हैं. ಕೆಲವು ಮಕ್ಕಳು ಪುರುಷಾರ್ಥ ಮಾಡಿ ಬಿರುಗಾಳಿಗಳನ್ನ ಆರಿಸ್ತಾ ಇರ್ತಾರೆ. जितना जो पास होगा उतना ऊंच पद पाएगा. ರಾಜಧಾನಿ में पद तो बहुत है ना. ಯಾರೆಷ್ಟು ಪಾಸ್ ಆಗ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ತಾರೆ. ರಾಜಧಾನಿಯಲ್ಲಿ ಪದವಿಗಳಂತೂ ಬಹಳಷ್ಟಿರ್ತಾವಲ್ವ. सबसे अच्छे चित्र है त्रिमूर्ति, ಗೋಲಾ और ಜಾಡ್. ಎಲ್ಲಕ್ಕಿಂತ ಒಳ್ಳೆಯ ಚಿತ್ರವಾಗಿದೆ ತ್ರಿಮೂರ್ತಿ ಮತ್ತು ವೃಕ್ಷ. ಯಹ ಶುರು ಕೆ ಬನೆ ಹುए हैं. ತ್ರಿಮೂರ್ತಿ ಸೃಷ್ಟಿ ನಾಟಕ ಚಿತ್ರ ಮತ್ತು ವೃಕ್ಷ ಮುಖ್ಯವಾಗಿವೆ. ಇದು ಶುರುವಿನಲ್ಲೇ ಮಾಡಲ್ಪಟ್ಟಿದೆ. विलायत में सर्विस के लिए भी यह दो चित्र ले जाने हैं. ಬಾಬಾ ಹೇಳ್ತಾರೆ, ವಿದೇಶಕ್ಕೆ ಸೇವೆಗೆ ಹೋಗ್ತೀರಿ ಅಂದರೆ ಈ 2 ಚಿತ್ರಗಳನ್ನ ತೆಗೆದುಕೊಂಡು ಹೋಗಿ. ಇನ್ ಪರ್ ಹಿ ವಹ ಅಚ್ಚಿ ರೀತಿ ಸಮಜಾ ಸಕೆಂಗೆ. ಇದರ ಮೇಲೆ ಒಳ್ಳೆ ರೀತಿ ತಿಳಿಸ್ಕೊಡ್ಲಿಕ್ಕಾಗ್ತದೆ. ಆಹಿಸ್ತೆ ಆಹಿಸ್ತೆ ಬಾಬಾ ಜೋ ಚಾಹತೆ ಹೈ ಕಿ ಯಹ ಚಿತ್ರ ಕಪಡೆ ಪರ್ ಹೋ ವಹ ಭಿ ಬಂತೆ ಜಾಯೆಂಗೆ. ನಿಧಾನವಾಗಿ ನಿಧಾನವಾಗಿ ಬಾಬಾ ಏನು ಬಯಸ್ತಾರೆ, ಈ ಚಿತ್ರಗಳೆಲ್ಲ ಬಟ್ಟೆ ಮೇಲೆ ಆಗಬೇಕು ಅಂತೇಳಿ. ಅದನ್ನು ಸಹ ಆಗ್ತಾ ಹೋಗ್ತದೆ. ತುಮ್ ಸಮಜಾಯೆಂಗೆ ಕಿ ಯಹ ಕೇಸೆ ಸ್ಥಾಪನಾ ಹೋ ರಹಿ ಹೈ. ನೀವು ತಿಳಿಸ್ಕೊಡ್ತೀರಲ್ವಾ ಯಾವ ರೀತಿ ಸ್ಥಾಪನೆಯ ಕಾರ್ಯ ನಡೀತಾ ಇದೆ. तुम भी इसको समझेंगे तो अपने धर्म में ऊंच पद पाएंगे. ನೀವು ತಿಳಿಸ್ಕೊಡ್ತೀರಿ, ನೀವು ಸಹ ಇದನ್ನು ತಿಳ್ಕೊಳ್ರಿ. ಆಗ ನೀವು ನಿಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನ ಪಡೆದುಕೊಳ್ಳುತ್ತೀರಿ. ಕ್ರಿಶ್ಚಿಯನ್ धर्म में तुम ऊंच पद पाना चाहते हो तो यह अच्छी ರೀತಿ समझो. ಕ್ರಿಶ್ಚಿಯನ್ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳಿಕ್ಕೆ ಬಯಸ್ತೀರಿ ಅಂದ್ರೆ ಇದನ್ನ ಒಳ್ಳೆ ರೀತಿಯಿಂದ ತಿಳಿದುಕೊಳ್ಳಿ. अच्छा, मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ. फर्स्ट पॉइंट, इस पुरुषोत्तम संगम युग पर पवित्र बन स्वयं का श्रृंगार करना है. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪವಿತ್ರರಾಗಿ ಸ್ವಯಂನ ಶೃಂಗಾರ ಮಾಡ್ಕೊಳ್ಬೇಕು. ಕಭಿ ಭಿ ಮಾಯಾ ಕಿ ಧೂಲ್ ಮೇ ಲಿತಡ್ಕರ್ ಶೃಂಗಾರ ಬಿಗಡ್ನಾ ನಹಿ ಹೈ. ಎಂದಿಗೂ ಮಾಯೆಯ ಧೂಳಿನಲ್ಲಿ ಬಿದ್ದು ಶೃಂಗಾರವನ್ನ ಕೆಡಿಸ್ಕೊಳ್ಬಾರ್ದು. सेकेंड पॉइंट, इस ड्रामा को यथार्थ रीति समझकर अपनी अवस्था अचल अडोल स्थैर्यम बनानी है. ಎರಡನೇ ಪಾಯಿಂಟ್, ಈ ನಾಟಕವನ್ನ ಯಥಾರ್ಥ ರೀತಿಯಿಂದ ತಿಳಿದುಕೊಂಡು ತಮ್ಮ ಅವಸ್ಥೆಯನ್ನ ಅಚಲ ಅಡೋಲ ಸ್ಥಿರವಾಗಿ ಮಾಡಿಕೊಳ್ಳಬೇಕು. ಕಭಿ ಭಿ ಮೂಂಜನಾ ನಹಿ ಹೈ, ಸದೈವ ಹರ್ಷಿತ रहना है. ಎಂದಿಗೂ ಗೊಂದಲದಲ್ಲಿ ಬರಬಾರ್ದು, ಸದೈವ ಹರ್ಷಿತವಾಗಿರಬೇಕು. वरदान, सोच समझकर हर कर्म करने वाले पश्चाताप से मुक्त ज्ञानी तू आत्मा भव. ಯೋಚನೆ ಮಾಡಿ ತಿಳ್ಕೊಂಡು ಪ್ರತಿಯೊಂದು ಕರ್ಮವನ್ನ ಮಾಡುವಂತಹ ಪಶ್ಚಾತ್ತಾಪದಿಂದ ಮುಕ್ತ ಜ್ಞಾನಿ ಆತ್ಮ ಆಗಿರಿ.
दुनिया में भी कहते हैं पहले सोचो फिर करो. ಜಗತ್ತಿನಲ್ಲೂ ಸಹ ಹೇಳ್ತಾರಲ್ವಾ, ಮೊದಲು ಯೋಚನೆ ಮಾಡ್ರಿ ನಂತರ ಮಾಡ್ರಿ. जो सोचकर नहीं करते करके फिर सोचते हैं तो पश्चाताप का रूप हो जाता है. ಯಾರು ಯೋಚನೆ ಮಾಡೋದಿಲ್ಲ, ಯೋಚನೆ ಮಾಡಿ ಕೆಲಸ ಮಾಡೋದಿಲ್ಲ, ಕೆಲಸ ಮಾಡಿದ ಮೇಲೆ ಯೋಚನೆ ಮಾಡ್ತಾರೆ ಅಂದರೆ ಅದರ ರೂಪ ಪಶ್ಚಾತ್ತಾಪದ ರೂಪವಾಗ್ತದೆ. पीछे सोचना यह पश्चाताप का रूप है और पहले सोचना यह ज्ञानी तो आत्मा का गुण है. ನಂತರ ಯೋಚನೆ ಮಾಡೋದು ಇದು ಪಶ್ಚಾತ್ತಾಪದ ರೂಪವಾಗಿದೆ ಮತ್ತು ಮೊದಲು ಯೋಚನೆ ಮಾಡೋದು ಇದು ಜ್ಞಾನಿ ಆತ್ಮದ ಗುಣವಾಗಿದೆ. द्वापर कलयुग में तो अनेक प्रकार के पश्चाताप ही करते रहते हैं. ದ್ವಾಪರ ಕಲಿಯುಗದಲ್ಲಂತೂ ನೋಡಿ ಅನೇಕ ರೀತಿಯಿಂದ ಪಶ್ಚಾತ್ತಾಪವನ್ನೇ ಮಾಡ್ತಾ ಇರ್ತಾರೆ. लेकिन अब संगम पर ऐसे सोच समझकर संकल्प व कर्म करो जो कभी मन में भी एक सेकंड भी पश्चाताप ना हो, तब कहेंगे ज्ञानी तो आत्मा. ಆದರೆ ಈಗ ಸಂಗಮ ಯುಗದಲ್ಲಿ ಯೋಚನೆ ಮಾಡಿ ತಿಳ್ಕೊಂಡು ಸಂಕಲ್ಪ ಮಾಡ್ರಿ, ಕರ್ಮ ಮಾಡ್ರಿ. ಆಗ ನೋಡಿ ಮನಸ್ಸಿನಲ್ಲಿ ಒಂದು ಸೆಕೆಂಡು ಸಹ ಪಶ್ಚಾತ್ತಾಪವಂತೂ ಇರುವುದಿಲ್ಲ. ಆಗ ಹೇಳಲಾಗ್ತದೆ ಜ್ಞಾನಿ ಆತ್ಮ. स्लोगन रहम दिल बन सर्व गुणों और शक्तियों का दान देने वाले ही मास्टर दाता है. ದಯಾ ಹೃದಯಿಯಾಗಿ ಸರ್ವ ಗುಣಗಳನ್ನ ಮತ್ತು ಶಕ್ತಿಗಳನ್ನ ದಾನ ಕೊಡುವಂತವರೇ ಮಾಸ್ಟರ್ ದಾತ ಆಗಿದ್ದಾರೆ. ಅಚ್ಚ ಓಂ ಶಾಂತಿ. बाबा
ರತ್ನದ ಪ್ರಭೆ ನಿದ್ರೆಯ ಬಿಡಿಸುವುದು, ಮತ್ತಿನ ನಿದ್ರೆಯ ಬಿಡಿಸುವುದು, ಹೊತ್ತಿಸಿ ಜ್ಯೋತಿಯ ಬೆಳಗುವುದು. ಬಾಬಾ ಬಾಬಾ ಎನ್ನುತ್ತಿರು ಆತ್ಮ, ಬಾಬಾ ಎಂದರೆ ಭಯ ಹರಿವುದು. ಬಾಬಾ ಬಾಬಾ ಎನ್ನುತ್ತಿರು ಆತ್ಮ. ಪಂಚವಿಕಾರಗಳ ಕಳೆಯುವುದು, ಪಂಚವಿಕಾರಗಳ ಕಳೆಯುವುದು, ನಿರ್ವಿಕಾರಿಗಳ ಮಾಡುವುದು, ನಿರ್ವಿಕಾರಿಗಳ ಮಾಡುವುದು. ಸ್ವರ್ಗದ ರಾಜ್ಯಕ್ಕೆ ಒಯ್ಯುವುದು, ಸ್ವರ್ಗದ ರಾಜ್ಯಕ್ಕೆ ಒಯ್ಯುವುದು. ಕರ್ಮದ ಬಂಧನ ತೊರೆಯುವುದು, ಕರ್ಮದ ಬಂಧನ ತೊರೆಯುವುದು. ಬಾಬಾ ಬಾಬಾ ಎನ್ನುತ್ತಿರು ಆತ್ಮ, ಬಾಬಾ ಬಾಬಾ ಎನ್ನುತ್ತಿರು ಆತ್ಮ. ಬಾಬಾ ಎಂದರೆ ಭಯ ಹರಿವುದು, ಬಾಬಾ ಎಂದರೆ ಭಯ ಹರಿವುದು. ಬಾಬಾ ಬಾಬಾ ಎನ್ನುತ್ತಿರು ಆತ್ಮ, ಎನ್ನುತ್ತಿರು ಆತ್ಮ, ಎನ್ನುತ್ತಿರು ಆತ್ಮ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ, ನಾನೇ ಗೋಪಿಕೆ. ನಿನ್ನ ಪ್ರೇಮ ಮುರಳಿಯಿಂದ, ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ, ತಣಿವ ರಾಧಿಕೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ, ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನಿನ್ನ ಮರೆತು ಎನಿತು ಜನ್ಮ ಕಾಡು ತಿರುಗಿದೆ, ನಿನ್ನ ಮರೆತು ಎನಿತು ಜನ್ಮ ಕಾಡು ತಿರುಗಿದೆ. ಮುಳ್ಳು ಕಳ್ಳಿ ಕಂಡಿ ದಾಟಿ, ಮುಳ್ಳು ಕಳ್ಳಿ ಕಂಡಿ ದಾಟಿ ನಿನ್ನ ಕೂಡಿದೆ, ನಿನ್ನ ಕೂಡಿದೆ.
ನಾನೇ ಗೋಪಿಕೆ. ಹಿಡಿದ ಮೇಳಲಿ ನಿನ್ನ ಮಿಲನ ಪಡೆದ ಮೇಲೆ, ನಿನ್ನ ಮಿಲನ ಪಡೆದ ಮೇಲೆ ಏನ ಬೇಡಲಿ, ಏನ ಬೇಡಲಿ, ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ, ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ, ನಾನೇ ಗೋಪಿಕೆ, ನಾನೇ ಗೋಪಿಕೆ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಚಿಲುಮೆಯೇ
ಭೀತಿ ನಿವಾರಕ ಬಾಬಾ, ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ, ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ, ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಶಾಂತಿಯ ನೀಡುವ ಒಲವಿಲ್ದ, ಶಾಂತಿಯ ನೀಡುವ ಒಲವಿಲ್ದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ